ಮಾಧ್ಯಮದ ಎಲ್ಲ ನನ್ನ ಸನ್ಮಿತ್ರರೇ ಹಾಗೂ ನಮ್ಮ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಅಧಿಕಾರಿಗಳೇ, ದಿನಾಂಕ 26/3/2025 ಶ್ರೀ ಕ್ಷೇತ್ರ ಪಟ್ನಾಯಕನಹಳ್ಳಿ ಮಠದ ಆವರಣದಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿರಾ ಇವುಗಳ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಕ್ಕಂಥ ಒಂದು ಮಹತ್ತರವಾಗ್ತಕ್ಕಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದರ ಒಂದು ಏನು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮಪೂಜ್ಯರು ಇವತ್ತು ವಹಿಸ್ಕೊಂಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತುಮಕೂರು ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಶಾಸಕರೂ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸಲಿದ್ದಾರೆ. ಅವರ ಜೊತೆಯಲ್ಲಿ ನೂತನವಾಗಿ ಈಗ ತಾನೇ ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥ ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ PR ಮಂಜುನಾಥ್ರವರು, ಅಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ರವರು ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಕಾರ್ಯದರ್ಶಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಯುವಕರು ಸ್ವಯಂ ಪ್ರೇರಿತರಾಗಿ ಬಂದು ಈ ಒಂದು ರಕ್ತದಾನವನ್ನು ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಯಾಕೆಂದರೆ ರಕ್ತದಾನ ಇವತ್ತು ಎಲ್ಲ ದಾನಗಳಿಗಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಯಾಕೆಂದರೆ ರಕ್ತವನ್ನು ನಾವು ಯಾವತ್ತೂ ಕೂಡ ಕೃತಕವಾಗಿ ತಯಾರು ಮಾಡೋದಕ್ಕಾಗೋದಿಲ್ಲ. ಇದನ್ನು ಒಬ್ಬ ಮಾನವನಿಂದ ಉತ್ಪಾದನೆ ಆಗಿರ್ತಕ್ಕಂಥ ರಕ್ತವನ್ನು ಮಾತ್ರ ಇನ್ನೊಬ್ಬ ಮಾನವನಿಗೆ ಹಾಕಿ ಆತನ ಜೀವವನ್ನು ಉಳಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಅಮೃತಕ್ಕೆ ಸಮಾನ ಆಗಿರ್ತಕ್ಕಂಥ ಈ ಒಂದು ರಕ್ತವನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಶ್ರೇಷ್ಠವಾದತಕ್ಕಂಥ ದಾನ. ಎಷ್ಟೋ ಇವತ್ತು ಅಪಘಾತಗಳ ಸಂದರ್ಭದಲ್ಲಿ ಇವತ್ತು ನಮ್ಮ ಜನರು ಮರಣದ ಹೋರಾಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹನಿ ರಕ್ತ ಅವರ ಜೀವವನ್ನೇ ಉಳಿಸ್ತಕ್ಕಂಥ ಒಂದು ಮಹತ್ತರ ಬದಲಾವಣೆ ಆಗ್ತಕ್ಕಂಥ ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಈ ರಕ್ತವನ್ನು ದಾನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಪವಿತ್ರವಾಗ್ತಕ್ಕಂಥದ್ದು. ಇಂಥ ಒಂದು ಶ್ರೇಷ್ಠ ದಾನವನ್ನು ಮಾಡ್ತಕ್ಕಂಥ ಎಲ್ಲ ನಮ್ಮ ಯುವಕರು ನಿಜಕ್ಕೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಇದರ ಜೊತೆಯಲ್ಲಿ ನಾನು ಕೂಡ ಮೊದಲಿಗನಾಗಿ ಆ ದಿನ ಇವತ್ತು ರಕ್ತವನ್ನು ಕೊಡೋದಕ್ಕೆ ನಾನು ದಾನ ಮಾಡೋದಕ್ಕೆ ನಾನು ಸ್ವಯಂ ಪ್ರೇರಿತನಾಗಿದ್ದೇನೆ. ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ಅವತ್ತು ಮೀಸಲಾಗಿಟ್ಟು ಈ ಒಂದು ರಕ್ತದಾನವನ್ನು ಮಾಡಬೇಕು. ಯಾಕೆಂದರೆ ಸಿರಾ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಸುಮಾರು 4-5 ತಾಲೂಕುಗಳಿಂದ ಭಾಳಷ್ಟು ರೋಗಿಗಳು ಮತ್ತು ಅಪಘಾತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಿರಾ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಹಲವಾರು ಅಪಘಾತಗಳ ಸಂದರ್ಭದಲ್ಲಿ ಇವತ್ತು ರಕ್ತ ಇಲ್ಲದಲೇ ಎಷ್ಟೋ ಜನ ಮೃತಪಟ್ಟಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಅತಿ ಹೆಚ್ಚು ನಮ್ಮಲ್ಲಿ ಯುವಕರೇ ಕೂಡ ಅಪಘಾತಗಳಲ್ಲಿ ಇವತ್ತು ಹಾನಿಯಾಗ್ತಾ ಇರ್ತಕ್ಕಂಥದ್ದು, ಮೃತಪಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇಂತಹ ಒಂದು ಅಪಘಾತದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ರಕ್ತ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಸಿರಾ ತುಮಕೂರು ಜಿಲ್ಲೆಯಲ್ಲೇ ಕೂಡ ಅತಿ ಹೆಚ್ಚು ಇವತ್ತು ರೋಗಿಗಳನ್ನು ಅಪಘಾತ ಆಗಿರ್ತಕ್ಕಂಥನ್ನು ಶುಶ್ರೂಷೆ ಮಾಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರವಾಗಿ ಒಂದು ದೊಡ್ಡ ಇವತ್ತು ಆಸ್ಪತ್ರೆಯಾಗಿ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ನಾವೆಲ್ಲರೂ ಕೂಡ ಈ ಆಸ್ಪತ್ರೆಗೆ ರಕ್ತ ಇವತ್ತು ಅನಿವಾರ್ಯವಾಗಿ ಬೇಕಾಗಿರೋದ್ರಿಂದ ನಾವು ಆ ರಕ್ತದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಸಿರಾ ತಾಲೂಕಿನ ಎಲ್ಲ ನನ್ನ ಯುವಕರು ಮತ್ತು ನಾಗರಿಕರು ಏನು ಒಂದು 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಬೇಕು.
ಕನಿಷ್ಠ ಒಂದು ದಾಖಲೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತೀರಾ ಅಂತ ನನ್ನ ಎಲ್ಲ ಯುವ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಈ ರಕ್ತದಾನದ ಮಹತ್ವ ನಿಜಕ್ಕೂ ಕೂಡ ನಮ್ಮ ಆರೋಗ್ಯವನ್ನು ಇವತ್ತು ಹೆಚ್ಚು ಶಕ್ತಿಭರಿತವಾಗಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ರಕ್ತದಾನ ಮಾಡೋದ್ರಿಂದ ಆ ರಕ್ತದ ಒತ್ತಡಗಳಿಂದ ಬರ್ತಕ್ಕಂಥ ಹಲವಾರು ಇವತ್ತು ಕಾಯಿಲೆಗಳು ನಮಗೆ ಕಡಿಮೆ ಆಗ್ತವೆ. ಒಂದು ಬಹಳ ಮುಖ್ಯವಾಗಿ ಇವತ್ತು ಹೃದಯಾಘಾತ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲ ನಮ್ಮ ಯುವ ಶಕ್ತಿಗಳಲ್ಲಿ ಇವತ್ತು ಭಾಳಷ್ಟು ರಕ್ತದ ಒತ್ತಡಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂಥ ರಕ್ತವನ್ನು ಆ ಸಂದರ್ಭದಲ್ಲಿ ರಕ್ತದಾನ ಮಾಡಿದರೆ ಇವತ್ತು ಆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತೈತೆ. ಇದ್ರ ಜೊತೆಯಲ್ಲಿ ಇವತ್ತು ನಮಗೆ ರಕ್ತದ ಒತ್ತಡದಿಂದ ಇನ್ನೂ ಹಲವಾರು ಕಾಯಿಲೆಗಳು ಇವತ್ತೇನು ಬಿ ಪಿ ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ನಮಗೆ ಆ ಒತ್ತಡದಿಂದ ರಕ್ತದ ಒತ್ತಡದಿಂದ ತಲೆನೋವು ಇರ್ತಕ್ಕಂಥದ್ದು ಇರ್ಬೋದು, ಮತ್ತು ಹಲವಾರು ರೋಗಗಳು ಇವತ್ತು ನಮಗೆ ಕಡಿಮೆ ಆಗ್ತದೆ. ನಮ್ಮಲ್ಲಿ ಕೊಬ್ಬಿನ ಅಂಶ ಇವತ್ತು ಕಡಿಮೆಯಾಗಿ ಆ ಒಂದು ನಾವು ಶಕ್ತಿಭರಿತವಾಗಿ ನಮ್ಮ ಒಂದು ಮನಸ್ಸು ಕ್ರಿಯಾಶೀಲವಾಗಿ ನಮ್ಮದು ಯಾವುದೇ ಒಂದು ದಿನನಿತ್ಯದ ದೈಹಿಕ ಚಟುವಟಿಕೆಗಳಿಗೆ ಇವತ್ತು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಮಗೆ ರಕ್ತ ಸಹಕಾರಿಯಾಗಿರ್ತೈತೆ. ಅತಿ ಹೆಚ್ಚು ರಕ್ತ ನಮ್ಮಲ್ಲಿ ಕ್ರೋಢೀಕರಣ ಆದಾಗ ಅದು ಕೊಬ್ಬಾಗಿ ಪರಿವರ್ತನೆಯಾಗಿ ನಮಗೆ ಎಲ್ಲ ರೀತಿಯಲ್ಲಿ ಒಂದು ರೀತಿ ದೇಹಕ್ಕೆ ಆಲಸ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಕೊಬ್ಬಿನಂಶ ಜಾಸ್ತಿಯಾಗಿ ಹಲವಾರು ಕಾಯಿಲೆಗಳಿಗೆ ನಾವು ಆ ಒಂದು ಪ್ರೇರಣೆಯನ್ನು ಕೊಟ್ಟಂತಹ ಕೆಲಸ ಆಗ್ತೈತೆ. ಆದ್ದರಿಂದ ರಕ್ತವನ್ನು ಕೊಟ್ಟಾಗ ಮತ್ತೆ ಅದು ಕೇವಲ ಒಂದು 7-8 ದಿನಗಳಲ್ಲಿ ಅದು ಮರುಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಆಗೋದ್ರಿಂದ ನಾವು ರಕ್ತದಾನ ನಿಟ್ಟಿನಲ್ಲಿ ಈ ಒಂದು ನಮಗೆ ರಕ್ತ ಸಹಕಾರಿಯಾಗಿರ್ತೈತೆ. ಅತಿ ಹೆಚ್ಚು ರಕ್ತ ನಮ್ಮಲ್ಲಿ ಕ್ರೋಢೀಕರಣ ಆದಾಗ ಅದು ಕೊಬ್ಬಾಗಿ ಪರಿವರ್ತನೆಯಾಗಿ ನಮಗೆ ಎಲ್ಲ ರೀತಿಯಲ್ಲಿ ಒಂದು ರೀತಿ ದೇಹಕ್ಕೆ ಆಲಸ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಕೊಬ್ಬಿನಂಶ ಜಾಸ್ತಿಯಾಗಿ ಹಲವಾರು ಕಾಯಿಲೆಗಳಿಗೆ ನಾವು ಆ ಒಂದು ಪ್ರೇರಣೆಯನ್ನು ಕೊಟ್ಟಂತಹ ಕೆಲಸ ಆಗ್ತೈತೆ. ಆದ್ದರಿಂದ ರಕ್ತವನ್ನು ಕೊಟ್ಟಾಗ ಮತ್ತೆ ಅದು ಕೇವಲ ಒಂದು 7-8 ದಿನಗಳಲ್ಲಿ ಅದು ಮರುಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಆಗೋದ್ರಿಂದ ನಾವು ರಕ್ತದಾನವನ್ನು ಮಾಡೋದ್ರಿಂದ ನಮ್ಗೆ ಹೆಚ್ಚು ಇವತ್ತು ನಮ್ಮ ಆರೋಗ್ಯ ಇವತ್ತು ಸುಧಾರಿಸ್ತಕ್ಕಂಥದ್ದು. ನಾವು ಆರೋಗ್ಯವಂತರಾಗಿ ಶಕ್ತಿವಂತರಾಗಿ ಮತ್ತು ನಮ್ಮಲ್ಲಿ ಹಿಮೋಗ್ಲೋಬಿನ್ ಅಂಶವೂ ಕೂಡ ಇವತ್ತು ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಆಗ್ತೈತೆ. ಇಂಥ ರಕ್ತದಾನವನ್ನು ಮಾಡೋದು ನಮ್ಮ ಆರೋಗ್ಯದ ಜೊತೆಗೆ ಒಂದು ಮಾನವೀಯ ಮೌಲ್ಯವನ್ನು ಮೆರೆದಂತಹ ರೀತಿಯಲ್ಲಿ ಒಂದು ಜೀವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ರಕ್ತ ಇವತ್ತು ಬಹಳಷ್ಟು ಇವತ್ತು ಕೆಲಸವನ್ನು ಮಾಡೋದ್ರಿಂದ ಮತ್ತು ಬೇರೆಯವರಿಗೆ ಇವತ್ತು ಅದರಿಂದ ಅನುಕೂಲ ಆಗೋದ್ರಿಂದ ಈ ಒಂದು ರಕ್ತದಾನ ನಾವು ಮಾಡ್ತಕ್ಕಂಥದ್ದು ಒಂದು ಶ್ರೇಷ್ಠ ದಾನ. ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನೆನಪಿರಲಿ, ನಿಮ್ಮ ಒಂದು ಹನಿ ರಕ್ತ ಒಂದು ಜೀವವನ್ನು ಉಳಿಸ್ತೈತೆ. ಅಂಥ ಮಹತ್ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ, ಕೈ ಜೋಡಿಸೋಣ. ತಾವೆಲ್ಲರೂ ಕೂಡ 26ನೇ ತಾರೀಕು ಪಟ್ನಾಯಕನಹಳ್ಳಿಯಲ್ಲಿ ಶ್ರೀಮಠದ ಆವರಣದಲ್ಲಿ ನಡೀತಕ್ಕಂಥ ಏನು ಈ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ರಕ್ತದಾನವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ.